ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ವಿಡಿಯೋದಲ್ಲಿ ಸೆಂಟ್ ಬಾಟಲ್ನಿಂದ ನಾರ್ಮಲ್ ಬೈಕ್ನಿಗೆ KTM ಸೌಂಡ್ ಹೇಗೆ ಬರ್ಸೋದು ಅಂತ ಸಂಪೂರ್ಣವಾಗಿ ವಿಡಿಯೋ ನೋಡಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದನ್ನೆಲ್ಲ ಓಪನ್ ಮಾಡಿ ಇದನ್ನು ತೆಗೆದುಬಿಡೋಣ. ಇದನ್ನೆಲ್ಲ ತೆಗೆದು ಬಿಡೋಣ. ಈ ಥರ ಸೆಂಟ್ ಬಾಟ್ಲಿ ಇದ್ರೆ ತೊಗೊಂಡು ಮಾಡಿ. ನೀವು ಇದಕ್ಕಿಂತ ಚಿಕ್ಕದಾದರೆ ಸೌಂಡ್ ಪಕ್ಕ ಬರಲ್ಲ. ಇದನ್ನು ಫುಲ್ ತುಂಬ ಬಿಗಿಯಾಗಿರುತ್ತೆ. ಅದನ್ನ ತೆಗೆದು ಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ತೆಗೆದಿದ್ದೀವಿ. ಅದನ್ನು ಓಪನ್ ಆಯಿತು. ಈಗ ಈ ಥರ ಮಾಡಿ ಇದಕ್ಕೆ ಒಂದು ತಂತಿಯನ್ನು ಜೋಡಿಸ್ಕೊಂಡ್ಬಿಡೋಣ. ತಂತಿ ಜೋಡಿಸ್ಕೊಂಡ್ಬಿಟ್ಟು ಈ ಥರ ಸುತ್ತ ಫಿಟ್ಟಾಗಿ ಕುಂದಿರಬೇಕು, ಅಳಗಾಡಬಾರ್ದು. ಫಿಟ್ಟಾಗಿ ಗುಣಿಸಿ ಸ್ವಲ್ಪ ಪಕ್ಕದ ನಿಂತರ ಬಿಗಿಯಾಗಿ ಬಿಗಿದ್ಬಿಡಿ. ಈಗ ಆಯಿತು ಫ್ರೆಂಡ್ಸ್. ಈಗ ಎಲ್ಲ ರೆಡಿ ಆಯಿತು ಸಂಪೂರ್ಣವಾಗಿ. ಈಗ ಫ್ರೆಂಡ್ಸ್ ಬೈಕ್ ಕಡೆ ಹೋಗೋಣ ಬನ್ನಿ. ಹೋಗ್ತಾ ಇದ್ದೀವಿ. ಈಗ ಅಲ್ಲಿ ಫಿಟ್ ಮಾಡೋಣ ಫ್ರೆಂಡ್ಸ್. ಇದಕ್ಕೆ ಸೈಲೆನ್ಸರ್ ಪೈಪಿಗೆ ಫಿಟ್ ಮಾಡಬೇಕು. ನಾರ್ಮಲ್ ಶೈನ್ ಬೈಕ್ ಇದು KTM ಸೌಂಡ್ ಥರ ಬರುತ್ತೆ. ಫಿಟ್ ಮಾಡೋಣ ಫ್ರೆಂಡ್ಸ್ ಎಲ್ಲ ಸಂಪೂರ್ಣವಾಗಿ. ಫಿಟ್ ಮಾಡ್ತಾ ಇದ್ದೀವಿ. ಪೆಚ್ಚಿಂಗ್ ಪಟ್ಟು ಮಾಡಿ ಫ್ರೆಂಡ್ಸ್, ಅಳಗಾಡಬಾರ್ದು. ಕರೆಕ್ಟಾಗಿ ಫಿಟ್ ಮಾಡಿ. ಆ ಸೈಲೆನ್ಸರ್ ಪೈಪ್ ಹೋಲಲ್ಲಿ ಇರ್ತಾರೆ ಅಲ್ಲಿ ಫಿಟ್ ಮಾಡಿ ಫ್ರೆಂಡ್ಸ್. ಅದನ್ನು ಹೋಲ್ ಅಲ್ಲಿ ಇದಾಗಬೇಕು. ಈಗ ಗಾಡಿ ಸ್ಟಾರ್ಟ್ ಮಾಡೋಣ.